ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ಅವಲೋಕನಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಬೈಬಲಿನ ಬಹಳ ಮುಖ್ಯವಾದ ಭಾಗವನ್ನ ನೋಡ್ತಾ ಇದ್ದೀವಿ. ಲೂಕ ಬರೆದ ಸುವಾರ್ತೆ, ಅಧ್ಯಾಯ 12, ವಚನಗಳು 45-59. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಅಂದ್ರೆ ಮುಖ್ಯವಾಗಿ ಈ ವಚನಗಳು ಮತ್ತೆ ಅವುಗಳ ಬಗ್ಗೆ ಬಂದಿರೋ ಸಾಕಷ್ಟು ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು. ನಮ್ಮ ಗುರಿ ಏನು ಅಂದ್ರೆ ಈ ವಚನಗಳಲ್ಲಿ 2 ಮುಖ್ಯವಾದ ವಿಚಾರಗಳಿವೆ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು. ಒಂದು, ನಾವು ಕಾಲದ ಚಿಹ್ನೆಗಳನ್ನ ಅಂದ್ರೆ ಆ ನಿರ್ಣಾಯಕ ಸಮಯದ ಸೂಚನೆಗಳನ್ನ ಗುರುತಿಸೋದ್ರಲ್ಲಿ ಕೆಲವೊಮ್ಮೆ ಯಾಕೆ ಹಿಂದೆ ಬೀಳ್ತೀವಿ ಅನ್ನೋದು. ಇನ್ನೊಂದು, ಒಂದು ಅಂತಿಮ ತೀರ್ಪು ಅಥವಾ ಪರಿಣಾಮ ಬರೋಕ್ ಮುಂಚೆ ಸಮಾಧಾನ ಮಾಡ್ಕೊಳ್ಳೋದು ಅಥವಾ ಪಶ್ಚಾತ್ತಾಪ ಪಡೋದು ಎಷ್ಟು ಅಗತ್ಯ, ಎಷ್ಟು ತುರ್ತು ಅನ್ನೋದು. ಇದು ಒಂಥರ ವಿಚಿತ್ರ ಅಲ್ವಾ? ನಾವು ದಿನಾ ನೋಡ್ತೀವಿ, ಪಶ್ಚಿಮದಿಂದ ಮೋಡ ಬಂತಾ ಸರಿ ಮಳೆ ಬರುತ್ತೆ ಅಂತೀವಿ, ದಕ್ಷಿಣದಿಂದ ಗಾಳಿ ಬೀಸಿದ್ರೆ ಅಬ್ಬಾ ಸೆಕೆ ಜಾಸ್ತಿ ಆಗತ್ತೆ ಅಂತೀವಿ. ಅಂದ್ರೆ ಹವಾಮಾನದ ವಿಷಯದಲ್ಲಿ ಇಷ್ಟು ನಿಖರತೆ ಇರುತ್ತೆ. ಆದ್ರೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಬೋದಾದ ಕೆಲವು ಘಟ್ಟಗಳು, ಆ ಮುಖ್ಯ ಸಮಯಗಳು ಯಾಕೆ ಗುರುತಿಸೋಕಾಗಲ್ಲ? ನಮ್ಮ ಚರ್ಚೆ ಇವತ್ತು ಹೀಗೋಗುತ್ತೆ. ಮೊದಲು ಯೇಸು ಕೊಟ್ಟ ಆ ಹವಾಮಾನದ ಹೋಲಿಕೆ ಇದೆಯಲ್ಲ, ಅದನ್ನು ನೋಡೋಣ. ಅದರ ಹಿಂದಿನ ಸಂದೇಶ ಏನು ಅಂತ. ಆಮೇಲೆ ತಾವೇ ನ್ಯಾಯ ನಿರ್ಣಯ ಮಾಡ್ಕೊಳ್ಬೇಕು, ವಿರೋಧಿಯೊಂದಿಗೆ ಬೇಗ ಸಮಾಧಾನ ಮಾಡ್ಕೊಳ್ಬೇಕು ಅನ್ನೋ ಆ ಕರೆ ಇದೆಯಲ್ಲ, ಅದನ್ನು ಸ್ವಲ್ಪ ವಿಶ್ಲೇಷಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲ ಭಾಗ ಅಂದ್ರೆ ವಚನ 54-56. ಇಲ್ಲಿ ಯೇಸು ಜನರನ್ನು ನೋಡಿ ಹೇಳ್ತಾನೆ, ಅವರ ಹವಾಮಾನ ತಿಳಿಯೋ ಜಾಣ್ಮೆಯ ಬಗ್ಗೆ ಮಾತಾಡ್ತಾನಲ್ವಾ? ಹೌದು ಹೌದು. ಯೇಸು ಇಲ್ಲಿ ಅವರಿಗೆ ತುಂಬಾ ಚೆನ್ನಾಗ್ ಗೊತ್ತಿರೋ 2 ದೈನಂದಿನ ಉದಾಹರಣೆಗಳನ್ನ ತಗೊಳ್ತಾನೆ. ಮೊದಲನೇದು, ಪಶ್ಚಿಮದಿಂದ ಮೋಡ ಬಂದ್ರೆ ಸಾಕು ನೀವು ಮಳೆ ಬರುತ್ತೆ ಅಂತೀರಿ ಅಂತ. ಯಾಕಂದ್ರೆ ಇಸ್ರೇಲ್ನ ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಇರೋದು. ಅಲ್ಲಿಂದ ಬರೋ ಮೋಡ ಅಂದ್ರೆ ಅದು ತೇವಾಂಶ ಹೊತ್ತು ತರುತ್ತೆ. ಸೊ ಮಳೆ ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತಿತ್ತು. ಎರಡನೇದು, ದಕ್ಷಿಣದಿಂದ ಗಾಳಿ ಬಂದ್ರೆ ಸೆಕೆಯಾಗುತ್ತೆ ಅಂತೀರಿ. ದಕ್ಷಿಣಕ್ಕೆ ಇರೋದು ಅರೇಬಿಯನ್ ಮರುಭೂಮಿ. ಅಲ್ಲಿಂದ ಬಿಸಿಗಾಳಿ ಬಂದ್ರೆ ತಾಪಮಾನ ಏಕ್ದಮ್ ಹೆಚ್ಚಾಗುತ್ತೆ. ಇದು ಅವ್ರಿಗೆ ಗೊತ್ತಿತ್ತು. ಸೊ ಈ ನೈಸರ್ಗಿಕ ಸೂಚನೆಗಳನ್ನ ಅವರು ಬಹಳ ನಿಖರವಾಗಿ ಗ್ರಹಿಸ್ತಾ ಇದ್ರು. ಅದಕ್ಕೆ ತಕ್ಕ ಹಾಗೆ ತಯಾರಿನೂ ಮಾಡ್ಕೊಳ್ತಾ ಇದ್ರು. ಆದ್ರೆ ಅವರು ಹೀಗೆ ಹೊಗಳಿದ ತಕ್ಷಣವೇ ಯೇಸು ಒಂದು ಸ್ವಲ್ಪ ಕಠಿಣವಾದ ಪದ ಬಳಸ್ತಾನೆ, ಆಷಾಢಭೂತಿಗಳೇ ಅಂತ. ಇದು ಕೇಳೋಕೆ ಸ್ವಲ್ಪ ಇದಲ್ವಾ? ಅಂದ್ರೆ ಅವ್ರು ನಿಜವಾಗ್ಲೂ ಗೊತ್ತಿದ್ದು ನಾಟಕ ಮಾಡ್ತಿದ್ರಾ ಅಥವಾ ಅವರಿಗೆ ಈ ಆಧ್ಯಾತ್ಮಿಕ ವಿಷಯಗಳು ಅರ್ಥನೇ ಆಗ್ತಿರ್ಲಿಲ್ವಾ? ಈ ಪದದ ಅರ್ಥ ಏನು? ಇದು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಆಷಾಢಭೂತಿಗಳು ಅಂದ್ರೆ ಮೂಲ ಗ್ರೀಕ್ ಪದ ಹೈಪೋಕ್ರಿಟಾಯಿ. ಇದರ ಅಕ್ಷರಶಃ ಅರ್ಥ ನಟರು, ವೇದಿಕೆ ಮೇಲೆ ಪಾತ್ರ ಮಾಡುವವರು, ಮುಖವಾಡ ಹಾಕಿಕೊಂಡವರು ಅಂತ. ಇಲ್ಲಿ ಯೇಸು ನೇರವಾಗಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ತಿದ್ದಾನೋ ಇಲ್ವೋ ಅನ್ನೋದಕ್ಕಿಂತ ಅವರ ಗ್ರಹಿಕೆಯಲ್ಲಿರೋ ಒಂದು ವಿಚಿತ್ರ ವ್ಯತ್ಯಾಸವನ್ನ, ಒಂದು ರೀತಿಯ ದ್ವಂದ್ವವನ್ನ ತೋರಿಸ್ತಾ ಇದ್ದಾನೆ. ದ್ವಂದ್ವ ಅಂದ್ರೆ ನೀವು ಕೇಳಿದ ಹಾಗೆ ಕೆಲವರು ಬೇಕು ಅಂತಲೇ ಕಣ್ಣು ಮುಚ್ಕೊಂಡಿರ್ಬೋದು, ಇನ್ನು ಕೆಲವರಿಗೆ ಅರ್ಥ ಆಗ್ದೇನೂ ಇರ್ಬೋದು. ಆದರೆ ಯೇಸು ಇಲ್ಲಿ ಒತ್ತು ಕೊಡೋದು ಅವರ ಸಾಮರ್ಥ್ಯದ ಮೇಲೆ. ಅವನು ಹೇಳ್ತಾನಲ್ಲ, ಭೂಮಿ ಆಕಾಶಗಳ ಲಕ್ಷಣಗಳನ್ನು ನೀವು ಅರಿತುಕೊಳ್ಳಬಲ್ಲಿರಿ. ಅಂದ್ರೆ ನಿಮಗೆ ಕೆಪಾಸಿಟಿ ಇದೆ, ನೀವು ಅದನ್ನು ದಿನನಿತ್ಯದ ವಿಷಯಕ್ಕೆ ಬಳಸ್ತೀರಿ. ಆದರೆ ಅದಕ್ಕಿಂತ ಎಷ್ಟೋ ಮುಖ್ಯವಾದ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾಕೆ ಅದೇ ವಿವೇಚನೆನ ಬಳಸಲ್ಲ ಅಂತ. ಇದು ಕೇವಲ ತಿಳುವಳಿಕೆ ಇಲ್ಲದಿರೋದಲ್ಲ, ಇದೊಂದು ಆಯ್ಕೆ, ಒಂದು ತರದ ಆಧ್ಯಾತ್ಮಿಕ ಕುರುಡುತನ ಅಂತ ಯೇಸು ಸೂಚಿಸ್ತಾ ಇದ್ದಾನೆ ಅನ್ನಿಸ್ತೆ. ಹವಾಮಾನದಂಥ ತಾತ್ಕಾಲಿಕ ವಿಷಯಗಳನ್ನ ಅಷ್ಟು ಚಾಕಚಕ್ಯತೆಯಿಂದ ಅಳೆಯೋರು ಶಾಶ್ವತ ಪರಿಣಾಮದ ವಿಷಯಗಳನ್ನ ಕಡೆಗಣಿಸೋದು ಅದೊಂದು ರೀತಿ ನಟನೆ ಇದ್ದಾಗೆ ಅಂತವನ್ನ ಮಾತಿನ ವ್ಯಂಗ್ಯ. ಇಲ್ಲಿಂದ ವಿಷಯ ಇನ್ನು ಸ್ವಾರಸ್ಕರವಾಗುತ್ತೆ ಅನಿಸ್ತೆ. ಯೇಸು ಆಮೇಲೆ ಕೇಳ್ತಾನಲ್ಲ, ಈ ಪ್ರಸ್ತುತ ಕಾಲವನ್ನು ಅರ್ಥ ಮಾಡಿಕೊಳ್ಳಲಾರಿರಾ ಅಂತ. ಈ ಪ್ರಸ್ತುತ ಕಾಲ ಅಂದ್ರೆ ಇದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ? ಇದು ಜಸ್ಟ್ ಈಗಿನ ಸಮಯ ಅಂತನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಖಂಡಿತವಾಗ್ಲೂ ಇದೆ, ಆಳವಾದ ಅರ್ಥ ಇದೆ. ಪ್ರಸ್ತುತ ಕಾಲ ಅಂತ ಇಲ್ಲಿ ನಾವು ಓದೋ ಪದಕ್ಕೆ ಮೂಲ ಗ್ರೀಕ್ನಲ್ಲಿ ಖೈರೋಸ್ ಅಂತ ಇದೆ. ಇನ್ನು ನಿಖರವಾಗಿ ಹೇಳೋದಾದ್ರೆ ಟುಟ್ಖೈರಾನ್ ಅಂದ್ರೆ ಈ ನಿರ್ದಿಷ್ಟ ಕಾಲ. ಗ್ರೀಕ್ನಲ್ಲಿ ಸಮಯಕ್ಕೆ 2 ಮುಖ್ಯ ಪದಗಳು. ಒಂದು ಕ್ರೋನೋಸ್, ಇದು ನಾವು ಮಾಮೂಲಿಯಾಗಿ ಅಳೆಯೋ ಸಮಯ, ಗಡಿಯಾರದಲ್ಲಿ ಓಡೋ ಸಮಯ. ಹೌದು, ಕ್ರೋನಾಲಜಿ ಅಂತ ಹೇಳ್ತೀವಲ್ಲ ಅದೇ. ಆದ್ರೆ ಖೈರೋಸ್ ಹಾಗಲ್ಲ. ಅದು ಒಂದು ವಿಶೇಷವಾದ, ದೇವರು ನೇಮಿಸಿದ, ನಿರ್ಣಾಯಕವಾದ, ಅವಕಾಶ ತುಂಬಿದ ಸಮಯ. ದಿ ಅಪಾಯಿಂಟೆಡ್ ಟೈಮ್, ದ ಸೀಸನ್ ಆಫ್ ಆಪರ್ಚುನಿಟಿ ಅಂತಾರಲ್ಲ, ಆ ತರಹ.
ಯೇಸು ಇಲ್ಲಿ ತನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ಅವನ ಉಪಸ್ಥಿತಿ, ಅವನು ಮಾಡ್ತಿರೋ ಕಾರ್ಯಗಳು, ಅವನೇ ಆ ಕೈರೋಸ್. ಓ ಹಾಗೆ. ಮಿಸಿಯನಾಗಿ ಅವನು ಅವರ ಮಧ್ಯೆ ಇದ್ದಿದ್ದು, ಅವನು ಮಾಡ್ತಿದ್ದ ಅದ್ಭುತಗಳು, ಅವನ ಬೋಧನೆಗಳು, ಇವೆಲ್ಲ ದೇವರ ರಾಜ್ಯ ಹತ್ತಿರ ಬಂದಿದೆ ಅನ್ನೋದರ ಸೂಚನೆಗಳು. ಇತಿಹಾಸದ ಒಂದು ಬಹುಮುಖ್ಯ ಘಟ್ಟ ಅದು. ಅದೇ ಕೈರೋಸ್ ಸಮಯ. ಸೊ ದಿನ ಬೆಳಕೆದ್ದು ಹವಾಮಾನ ನೋಡೋ ಜನರಿಗೆ ತಮ್ಮ ಜೀವನದ, ತಮ್ಮ ಆತ್ಮದ ಗತಿಯನ್ನೇ ನಿರ್ಧರಿಸೋ ಈ ಮಹಾ ದೈವಿಕ ಕೈರೋಸ್ ಕ್ಷಣವನ್ನ, ದೇವರ ರಾಜ್ಯದ ಸೂಚನೆಗಳನ್ನು ಗುರುತಿಸೋದಕ್ಕಾಗ್ಲಿಲ್ಲ ಅನ್ನೋದೇ ಯೇಸುವಿನ ಮಾತಿನ ಹಿಂದಿನ ಬೇಸರ ಅಥವಾ ಕಟ್ಟುವಾಸ್ತವ. ಇದು ಬಹುಶಃ ನಮಗೂ ಅನ್ವಯಿಸುತ್ತೆ ಅಲ್ವಾ? ನಮ್ಮ ದಿನನಿತ್ಯದ ಜಂಜಾಟಗಳಲ್ಲಿ, ನಮ್ಮದೇ ಹವಾಮಾನ ವರದಿಗಳಲ್ಲಿ ಎಷ್ಟು ಮುಳುಗಿರ್ತೀವಿ ಅಂದ್ರೆ, ಜೀವನದ ನಿಜವಾದ ಕೈರೋಸ್ ಕ್ಷಣಗಳು ಬಂದಾಗ ಅವುಗಳನ್ನು ಮಿಸ್ ಮಾಡ್ಕೊಳ್ತೀವಿ. ನಿಜ. ಹಾಗಾದ್ರೆ ಅವರು ಈ ಕೈರೋಸ್ ಸಮಯದ ಚಿಹ್ನೆಗಳನ್ನ ತಪ್ಪಿಸ್ಕೊಳ್ತಾ ಇದ್ರೆ ಯೇಸು ತಕ್ಷಣ ಏನ್ ಮಾಡಬೇಕು ಅಂತ ಒತ್ತಾಯ ಮಾಡ್ದ. ಇದನ್ ನಮ್ಮನ್ನ ಚರ್ಚೆಯ 2ನೇ ಭಾಗಕ್ಕೆ ತರುತ್ತೆ ಅಲ್ವಾ? ವಚನ 57ರಿಂದ 59. ಇಲ್ಲಿ ಚಿಹ್ನೆಗಳನ್ನ ಗುರುತಿಸೋದ್ರಿಂದ ಆಕ್ಷನ್ ತಗೊಳ್ಳೋದ್ರ ಕಡೆಗೆ ಮಾತೋಗುತ್ತೆ. ಹೌದು, ಕರೆಕ್ಟೆ. ಚಿಹ್ನೆಗಳನ್ನ ಗುರುತಿಸೋದು ಮೊದಲ ಸ್ಟೆಪ್ ಅಷ್ಟೇ, ಅದು ಸಾಲ್ದು. ಗುರುತಿಸಿದ್ಮೇಲೆ ಏನ್ ಮಾಡ್ಬೇಕು ಅಂತ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ. 57ನೇ ವಚನದಲ್ಲಿ ನೇರವಾಗಿ ಕೇಳ್ತಾನೆ, ನ್ಯಾಯ ನಿರ್ಣಯವನ್ನು ನಿಮ್ಮಲ್ಲಿಯೇ ನೀವು ಏಕೆ ಮಾಡಿಕೊಳ್ಳಬಾರದು? ಇದು ಬಹಳ ಸ್ಟ್ರಾಂಗ್ ಮಾತು. ಅಂದ್ರೆ ಹೊರಗಿನ ನ್ಯಾಯಾಧೀಶನ ಮುಂದೆ ನಿಲ್ಲೋ ತನಕ ಕಾಯ್ಬೇಡಿ, ಈಗ್ಲೇ ನಿಮ್ಮ ಒಳಗೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ವಿವೇಕ ಬಳಸಿ ನೀವೇ ನಿರ್ಧರಿಸಿ. ಆತ್ಮಾವಲೋಕನ. ಹೌದು. ನಿಮ್ಮ ಪಾಪದ ಸ್ಥಿತಿ ಏನು, ದೇವರ ರಾಜ್ಯದ ಅವಶ್ಯಕತೆ ಏನು, ಪಶ್ಚಾತ್ತಾಪ ಪಡಬೇಕಾ ಬೇಡ್ವಾ ಅನ್ನೋದನ್ನ ನೀವೇ ಅರ್ಥಕೊಳ್ಳಿ ಅನ್ನೋ ಕರೆ ಇದು. ಜವಾಬ್ದಾರಿಯನ್ನ ವ್ಯಕ್ತಿ ಮೇಲೇನೆ ಹೊರಿಸುತ್ತೆ. ಆಮೇಲೆ 58ನೇ ವಚನದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ನ್ಯಾಯಾಧೀಶನತ್ರ ಹೋಗೋ ದಾರಿಯಲ್ಲೇ ವಿರೋಧಿ ಜೊತೆ ಸೆಟಲ್ ಮಾಡ್ಕೊಳ್ಳೋದು. ಇದು ಆ ಕಾಲಕ್ಕೆ ತುಂಬಾ ಸಾಮಾನ್ಯವಾದ ಸನ್ನಿವೇಶ ಇರ್ಬೇಕು ಅನ್ಸುತ್ತೆ ಅಲ್ವಾ? ಇದರ ಮುಖ್ಯ ಅಂಶಗಳೇನು? ಇದರ ಆಧ್ಯಾತ್ಮಿಕ ಅರ್ಥ ಏನು? ಹೌದು, ಇದು ಅಂದಿನ ಲೀಗಲ್ ಸಿಸ್ಟಮ್ಗೆ ಸಂಬಂಧಪಟ್ಟ ಚಿತ್ರಣ. ಇದರ ಮುಖ್ಯ ಎಲಿಮೆಂಟ್ಸ್ ನೋಡೋಣ. ಮೊದಲಿಗೆ ವಿರೋಧಿ, ಆಂಟಿರಿಕೋಸ್, ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿದವನು. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಇದು ನಾವು ಯಾರಿಗೆ ಅನ್ಯಾಯ ಮಾಡಿದ್ದೀವೋ ಆ ವ್ಯಕ್ತಿಯಾಗಿರ್ಬೋದು, ಅಥವಾ ನಮ್ಮ ಪಾಪಗಳೇ ದೇವರ ನ್ಯಾಯವನ್ನ ನಮ್ಮ ವಿರುದ್ಧ ನಿಲ್ಲಿಸ್ತವಲ್ಲ, ಹಾಗಾಗಿ ದೇವರನ್ನೇ ವಿರೋಧಿ ಸ್ಥಾನದಲ್ಲಿ ನೋಡ್ಬೋದು. ಅಂದ್ರೆ ನಮ್ಮ ಪಾಪಗಳು ನಮ್ಮನ್ನ ದೇವರಿಗೆ ವಿರೋಧಿಗಳನ್ನಾಗಿ ಮಾಡ್ತವೆ. ಸರಿ. ಆಮೇಲೆ ನ್ಯಾಯಾಧೀಶ್, ಇದು ಸ್ಪಷ್ಟವಾಗಿ ದೇವರು, ಅಂತಿಮ ತೀರ್ಪುಗಾರ. ಆಮೇಲೆ ದಾರಿಯಲ್ಲಿಯೇ ಎಂಟೆ ಹೊಡವ್, ಇದು ಬಹಳ ಮುಖ್ಯ. ಇದು ನ್ಯಾಯಾಧೀಶನನ್ನ ತಲುಪೋಕೆ ಮುಂಚೆ ಇರೋ ಸಮಯ, ಅಂದ್ರೆ ನಮ್ಮ ಈಗಿನ ಜೀವನ ಟೈಮ್. ಆಮೇಲೆ ಸೆರೆಮನೆ, ಇದು ಫೈನಲ್ ಜಡ್ಜ್ಮೆಂಟ್ ಮತ್ತು ಅದರ ಕಠಿಣ ಪರಿಣಾಮಗಳು, ಶಿಕ್ಷೆಯನ್ನು ಸೂಚಿಸುತ್ತೆ. ಕೊನೆಗೆ ವ್ಯಾಜ್ಯ ತೀರಿಸಿಕೊಳ್ಳಲು ಪ್ರಯತ್ನಿಸು, ಅಂದ್ರೆ ಜಡ್ಜ್ ಹತ್ರ ಹೋಗೋ ಮುಂಚೆ ದಾರಿಯಲ್ಲೇ, ಈ ಜೀವನದಲ್ಲೇ ಪ್ರಯತ್ನಪಟ್ಟು, ಕಷ್ಟಪಟ್ಟು ಸಮಾಧಾನ ಮಾಡ್ಕೋ, ಪಶ್ಚಾತ್ತಾಪ ಪಡು, ಕ್ಷಮೆ ಕೇಳು, ಸರಿ ಮಾಡ್ಕೋ. ಇದರಲ್ಲಿ ಒಂದು ಅರ್ಜೆನ್ಸಿ ಇದೆ ಅಂತ ಯೇಸು ಹೇಳ್ತಾ ಇರೋದು, ಏಕೆಂದ್ರೆ ಆಮೇಲೆ ಟೈಮ್ ಇರಲ್ಲ. ಹಾಗಾದ್ರೆ 59ನೇ ವಚನದಲ್ಲಿ ಬರೋ ಆ ಮಾತು, ಕಡೆ ಕಾಸನ್ನು ಬಿಡದೆ ಎಲ್ಲವನ್ನೂ ಸಲ್ಲಿಸುವ ತನಕ ನೀನು ಅಲ್ಲಿಂದ ಹೊರಗೆ ಬರುವುದೇ ಇಲ್ಲ, ಇದು ಪರಿಸ್ಥಿತಿಯ ಗಂಭೀರತೆಯನ್ನ, ಅದರ ಅಂತಿಮತೆಯನ್ನ ಎಷ್ಟು ಸ್ಟ್ರಾಂಗ್ ಆಗಿ ಹೇಳುತ್ತೆ ಅಲ್ವಾ? ಹೌದು, ಇದು ಅತ್ಯಂತ ಗಂಭೀರ ಎಚ್ಚರಿಕೆ. ಅಂದ್ರೆ ಒಮ್ಮೆ ದೇವರ ನ್ಯಾಯಾಲಯದಲ್ಲಿ ತೀರ್ಪು ಆಯ್ತು ಅಂದ್ರೆ ಆತನ ನ್ಯಾಯ ಪರ್ಫೆಕ್ಟ್, ಕಠಿಣ, ಅದನ್ನು ತಪ್ಪಿಸೋಕ್ಕಾಗಲ್ಲ. ಆ ಸ್ಟೇಜ್ನಲ್ಲಿ ಇನ್ನು ಮಾತುಕತೆ ಇಲ್ಲ, ಚೌಕಾಸಿ ಇಲ್ಲ, ರಿಯಾಯಿತಿ ಇಲ್ಲ, ಏನೂ ಇಲ್ಲ. ಕಡೇ ಕಾಸನ್ನು ಸಲ್ಲಿಸುವುದು ಅಂದ್ರೆ ಅದು ಸಾಂಕೇತಿಕ. ಮನುಷ್ಯ ತನ್ನ ಪಾಪದ ಸಾಲವನ್ನ ತನ್ನ ಸ್ವಂತ ಶಕ್ತಿಯಿಂದ ತೀರ್ಸೋಕೆ ಸಾಧ್ಯನೇ ಇಲ್ಲ ಅಂತ. ಆ ಕಾಸು ನಮ್ಮ ಹತ್ರ ಇರಲ್ಲ. ಹಾಗಾಗಿ ಸೆರೆಮನೆಯಿಂದ ಹೊರಗೆ ಬರೋ ಚಾನ್ಸೇ ಇಲ್ಲ. ಇದರ ಒಂದೇ ಒಂದು ಪರಿಹಾರ ಅಂದ್ರೆ ವಿರೋಧಿಯೊಂದಿಗೆ ಸಮಾಧಾನ ಮಾಡ್ಕೊಳ್ಳೋದು. ಯಾವಾಗ? ದಾರಿಯಲ್ಲೇ, ಅಂದ್ರೆ ಈ ಜೀವನದಲ್ಲಿ ಟೈಮ್ ಇರುವಾಗ್ಲೇ. ಹೇಗೆ? ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆ ಮತ್ತು ಕ್ಷಮೆಯನ್ನ, ಇಲ್ಲಿ ಪರೋಕ್ಷವಾಗಿ ಕ್ರಿಸ್ತರ ಮೂಲಕ ಸಿಗುವ ಕ್ಷಮೆಯನ್ನ ಸ್ವೀಕರಿಸೋದ್ರಿಂದ ಮಾತ್ರ. ಟೈಮ್ ಮುಗಿದೋದ್ರೆ ಆ ಅವಕಾಶನೂ ಹೋಯ್ತು. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಚಿಹ್ನೆಗಳನ್ನ ಗುರ್ತಿಸೋದು ಮತ್ತು ಸಮಾಧಾನ ಮಾಡ್ಕೊಳ್ಳೋದು, ಈ ಎರಡೂ ಹೇಗೆ ಕನೆಕ್ಟ್ ಆಗುತ್ತೆ? ಇವೆರಡು ಒಂದಕ್ಕೊಂದು ಬೆಸೆದುಕೊಂಡಿವೆ. ಕೈರೋಸ್ ಸಮಯವನ್ನ, ಅಂದ್ರೆ ಯೇಸುವಿನ ಉಪಸ್ಥಿತಿ, ದೇವರ ರಾಜ್ಯದ ಆಗಮನದ ಆ ನಿರ್ಣಾಯಕ ಕ್ಷಣವನ್ನ ಗುರುತಿಸೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅದೇ ದಾರಿಯಲ್ಲಿ ವ್ಯಾಜ್ಯ ತೀರಿಸಿಕೊಳ್ಳಲು ಸಿಕ್ಕಿರೋ ಸ್ಪೆಷಲ್ ಅವಕಾಶದ ಸಮಯ. ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಅದೇ ಟೈಮ್. ಹವಾಮಾನ ಚಿಹ್ನೆ ನೋಡಿ ಅಲರ್ಟ್ ಆಗ್ತಾರಲ್ಲ ಹಾಗೆ.
ಹೌದು, ಅದೇ ರೀತಿ ದೇವರ ಕಾರ್ಯದ ಚಿಹ್ನೆಗಳನ್ನು ಗುರುತಿಸಿ ತಮ್ಮ ಸ್ಪಿರಿಚುವಲ್ ಕಂಡೀಷನ್ ಸರಿ ಮಾಡ್ಕೋಬೇಕಿತ್ತು. ಆ ಚಿಹ್ನೆಗಳನ್ನ, ಆ ಕೈರೋಸ್ ಅನ್ನ ನಿರ್ಲಕ್ಷಿಸೋದಂದ್ರೆ ಸಮಾಧಾನಕ್ಕೆ ಸಿಕ್ಕಿರೋ ಆ ಅಮೂಲ್ಯ ಲಿಮಿಟೆಡ್ ಟೈಮನ್ನ ವೇಸ್ಟ್ ಮಾಡಿದಾಗೆ. ಅದು ಕೊನೆಗೆ ತಪ್ಪಿಸಲಾಗದ ನ್ಯಾಯ ತೀರ್ಪಿಗೆ, ಆ ಸೆರೆಮನೆಗೆ ಕರ್ಕೊಂಡು ಹೋಗುತ್ತೆ. ಸೊ ಸಮಯದ ಚಿಹ್ನೆಗಳನ್ನ ಅರಿಯದಿರೋದು ಕೇವಲ ಒಂದು ಬುದ್ಧಿಯ ಕೊರತೆಯಲ್ಲ, ಅದು ನೇರವಾಗಿ ಸಮಾಧಾನದ ಅವಕಾಶವನ್ನೇ ಕಳೆದುಕೊಳ್ಳ ಕಾರಣವಾಗುತ್ತೆ. ಇದು ಬಿರುಗಾಳಿ ಬರ್ತಿದೆ ಅಂತ ಗೊತ್ತಿದ್ರೂ ಸೇಫ್ ಜಾಗಕ್ಕೆ ಹೋಗದೇ ಇರೋ ಹಾಗೆ. ಹಾಗಾಗಿ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಕಲಿಬೇಕಾದ ಪಾಠ ಅಂದ್ರೆ, ನಾವು ದಿನನಿತ್ಯದ ಚಿಹ್ನೆಗಳನ್ನ, ಉದಾಹರಣೆಗೆ ಹವಾಮಾನದ ಸೂಚನೆಗಳನ್ನ ಎಷ್ಟು ಗಮನಿಸ್ತೀವೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಚುರುಕಾಗಿ ನಮ್ಮ ಜೀವನದಲ್ಲಿ ಬರೋ ಆ ನಿರ್ಣಾಯಕ ಖೈರೋಸ್ ಕ್ಷಣಗಳನ್ನ, ಆಧ್ಯಾತ್ಮಿಕ ಸತ್ಯದ ಸೂಚನೆಗಳನ್ನ ಗುರುತಿಸೋದು ತುಂಬಾ ಮುಖ್ಯ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಆ ಅರಿವಿಗೆ ತಕ್ಕ ಹಾಗೆ ತೀರ್ಪು ಬರೋಕೆ ಮುಂಚೆ ದಾರಿಯಲ್ಲಿ ಅಂದ್ರೆ ಟೈಮ್ ಇರುವಾಗಲೇ ಸಮಾಧಾನವನ್ನ, ತಿದ್ದುಪಡಿಯನ್ನ, ಪಶ್ಚಾತ್ತಾಪವನ್ನ ಹುಡುಕೊಳ್ಳೋದು ಬಹಳ ತುರ್ತು. ಆ ಮನುಷ್ಯನ ಒಂದು ಏನ್ ಹೇಳ್ತಾರೆ, ಲೌಕಿಕದಲ್ಲಿ ಚುರುಕು, ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಮಂಕು ಅನ್ನೋ ಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಅಪಾಯಕಾರಿ ಅಂತ ಇದು ಎಚ್ಚರಿಸುತ್ತೆ. ಹೌದು, ತುಂಬಾ ಚೆನ್ನಾಗಿ ಅದನ್ನ ಒಟ್ಟಿಗೆ ತಂದ್ರಿ. ಬಹುಶಃ ಇಲ್ಲಿ ಕೊನೆಗೆ ಒಂದು ಪ್ರಶ್ನೆಯನ್ನ ನಾವು ಕೇಳಿಕೊಳ್ಬೋದು ಚಿಂತನೆಗಾಗಿ. ಈ ಮೂಲ ವಿಷಯದ ಆಧಾರದಲ್ಲಿ ಅಂದಿನ ಜನರಿಗೆ ಆ ಪ್ರಸ್ತುತ ಕಾಲವನ್ನ, ಆ ಕೈರೋಸನ್ನ ಅರಿಯೋದು ಅಷ್ಟು ಕ್ರಿಟಿಕಲ್ ಆಗಿದ್ರೆ, ಇಂದಿನ ನಮ್ಮ ಜಗತ್ನಲ್ಲಿ ಅಂದರೆ 21ನೇ ಶತಮಾನದಲ್ಲಿ ನಮ್ಮ ಸುತ್ತ ನಡೀತಿರೋ ಜಾಗತಿಕ ಘಟನೆಗಳು, ಸಮಾಜದಲ್ಲಿ ಆಗ್ತಿರೋ ಬದಲಾವಣೆಗಳು, ನಮ್ಮ ವೈಯಕ್ತಿಕ ಅನುಭವಗಳು, ಇವುಗಳಲ್ಲಿ ನಾವು ಗಮನಿಸಬೇಕಾದ ಚಿಹ್ನೆಗಳು ಅಥವಾ ಕೈರೋಸ್ ಕ್ಷಣಗಳು ಯಾವುದಿರ್ಬೋದು. ಮತ್ತು ಅವು ಯೇಸು ಅಂದು ಹೇಳಿದ ಹಾಗೆ ನಮ್ಮಿಂದಲೂ ಏನಾದರೂ ತುರ್ತು ಕ್ರಮವನ್ನ ಅಥವಾ ಒಂದು ಆಳವಾದ ಆತ್ಮಾವಲೋಕನವನ್ನ ಬಯಸುತ್ತೀವಿಯಾ? ಇದು ಬಹುಶಃ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಅನ್ಸುತ್ತೆ. ಈ ಒಂದು ಆಳವಾದ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.